ಮೀನಾ ಇಲ್ಲದೆ ಆರಾಮಾಗಿ ಡ್ಯಾನ್ಸ್ ಮಾಡಿಕೊಂಡು ಅಲ್ಲ ಕಣೆ ಹೋದ್ಯಾ ಪಿಚಾಚಿ ಅಂದರೆ ಬಂದೆ ಗವಾಕ್ಷಿ ನಂಗೆ ಕಣ್ಣು ಮುಂದೆ ಬಂದಿದ್ಯಲ್ಲೇ ಕೊಟ್ಟಿರೋ ಬಿಸ್ನೆಸ್ ಪ್ಲ್ಯಾನ್ಗೆ ಊರೇ ಬಿಟ್ಟು ಹೋದ್ಯಾ ಅಂತ ಅಂದ್ಕೊಂಡೆ. ಲೇ ಊರು ಬಿಟ್ಟೋಗಲ್ಲ ಕಣೋ, ಪ್ರಾಣನೇ ಬಿಡ್ತೀನಿ. ಏನೇ ಒಳ್ಳೆ ನಿನ್ನ ಮುಖ ನೋಡಿದ್ರೊಳ್ಳೆ ಗೊಗ್ಗಯ್ಯ ಥರ ಕಾಡ್ತಾ ಇದೆಯಾ. ಹಾಂ, ನನ್ನ ಅವತಾರ ನೋಡಿ ನಿಂಗೆ ನಗು ಬರ್ತಾ ಇದೆ ಅಲ್ವಾ? ನಗದೆ ಇನ್ನೇನು ಅಳಬೇಕಾ? ಹೋಗಿ ನೀನು ಮುಖನ ಸ್ವಲ್ಪ ಕನ್ನಡಿಲಿ ನೋಡ್ಕೊಂಡು ನಿನ್ನ ಅವತಾರನ. ನಗು ನಗು, ನನ್ನ ಅವತಾರ ನೋಡಿ ನೀನು ನಗು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನಾನು ನಗ್ತೀನಿ. ನಾನು ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನಗಕ್ಕೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಿನ್ನ ಮುಖನ. ನನ್ನ ಮುಖಕ್ಕೆ ಏನೋ ಆಗಿದೆ. ಲೇ ನೋಡ್ಕೊಳ್ಳೆ, ನಿನ್ನ ಹುಟ್ಟು ನೋಡ್ಕೊ. ಒಳ್ಳೆ ಕೂದ್ರನ್ನೆಲ್ಲ ಕೆದ್ರುಕೊಂಡು ಬಂದಿದ್ಯಲ್ಲ, ಸ್ನಾನ ಮಾಡಿ ಎಷ್ಟು ದಿನ ಆಯ್ತೋ? ನಾನು ದಿನ ಮಾಡ್ತೀನಿ ಗೊತ್ತಾ? ದಿನ ಸ್ನಾನ ಮಾಡಿದ್ರು ಈ ಥರ ಕಾಣ್ತಾ ಇದೆಯಾ? ಲೇ ದಿನಕ್ಕೆ ಎರಡು ಸಲ ಸ್ನಾನ ಮಾಡ್ತೀನಿ ಕಣೋ. ಎರಡು ಸಲ ಸ್ನಾನ ಮಾಡ್ತೀಯಾ? ಅದು ಯಾವ ಥರ ಸ್ನಾನ? ಇನ್ನೊಂದು, ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಬೇವರೇ ನಮ್ಮನ್ನು ಸ್ನಾನ ಮಾಡಿಸ್ಬಿಡುತ್ತೆ. ಸೊ ಒಂದು ಬಿಸ್ನೆಸ್ ಸ್ನಾನ, ಇನ್ನೊಂದು ಬೇವ್ರ ಸ್ನಾನ. ಏನೇ ಬಂದಿದೆ ನಿಂಗೆ ದೊಡ್ಡ ರೋಗ? ನೋಡು, ನೀನು ಹೀಗೆ ಮಾತಾಡ್ತಾ ಇದ್ರೆ ಕಚ್ಚಿಬಿಡ್ತೀನಿ ಕಚ್ಚ ಕಚ್ಚ ಅಂತ. ಯಾಡಪ್ಪ ಅಲ್ಲಲ್ಲೇ ಬಂಗಾರಿ. ಲೋ, ಬೆವರು ಸ್ನಾನ ಮಾಡೋದು ಅಂದರೆ ಏನು ಅಂತ ಗೊತ್ತಾ ಅರ್ಥ? ನೀನು ಎಟ್ಟಕ್ಕೆ ಸ್ನಾನ ಮಾಡಲ್ಲ ಅನ್ನೋದೇ ಅರ್ಥ. ಅಲ್ಲ ಕಣೋ, ಅಷ್ಟೊಂದು ಕೆಲಸ ಮಾಡ್ತೀನಿ ಅಂತ ಅರ್ಥ. ಓ ಹಂಗಾರೆ ನೀನು ಒಳ್ಳೆ ಜಮ್ ಅಂತ ಇರಬೇಕು. ಅದು ಬಿಟ್ಟರೆ ಏನು ಒಳ್ಳೆ ಕರೆಂಟ್ ಹೊಡ್ತಿರೋ ಕಾಗೆ ಥರ ಇದೆಯಾ? ಏನಪ್ಪ ಮಾಡೋದು, ಎಲ್ಲ ನಿನ್ನ ಕೃಪಾ ಕಟಾಕ್ಷ. ಅಲ್ಲ ಕಣೆ, ಏನು ಮಾತಾಡ್ತೋ ಕೊನೆಗೆ ನನ್ನ ಬುಡಕ್ಕೆ ಬತ್ತೀಯಲ್ಲ ನೀನು. ಏನು ಗೊತ್ತಾ ಸೀನಾ, ಕೆಲಸ ಏನೋ ಇದೆ ಆದರೆ ನೆಮ್ಮದಿನೇ ಇಲ್ದಂಗೆ ಆಗಿದೆ ಕಣೋ. ಲೇ, ಕೆಲಸ ಇದ್ಮೇಲೆ ನೆಮ್ಮದಿ ಹೆಂಗೆ ಇರುತ್ತೆ ನೋಡು. ಈ ಕೆಲಸ ಮತ್ತು ನೆಮ್ಮದಿ ಸೂರ್ಯ ಚಂದ್ರ ಇದ್ದಂಗೆ, ಎರಡು ಒಟ್ಟಿಗೆ ಬರೋದೇ ಇಲ್ಲ. ಲೋ ಸೀನಾ, ನಿಜವಾಗ್ಲೂ ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ. ಏನೇ ನಿನ್ನ ಗೋಲ್ ಕರೆಕ್ಟಾಗಿ ಹೇಳು. ನನಗೆ ಕೆಲಸ ಇಲ್ಲ ಅಂತ ಅಳ್ತಾ ಇದ್ದಾಗ ನೀನು ಟೈಲರ್ ಕೆಲಸ ಮಾಡು, ಒಳ್ಳೆ ಸಂಪಾದನೆ ಆಗುತ್ತೆ ಎಂದೆ. ನಿನ್ನ ಮಾತು ಕೇಳಿದ್ದಕ್ಕೆ ನನಗೆ ಇವತ್ತು ಈ ಸ್ಥಿತಿ ಬಂದಿದೆ. ಆಗಳಪ್ಪ, ಬಿಸ್ನೆಸ್ ಪ್ಲ್ಯಾನ್ ಕೊಟ್ಟಿದ್ದಕ್ಕೆ ಹಾಡಿ ಹೊಗಳೋದು ಬಿಟ್ಬಿಟ್ಟು ಅವಮಾನ ಮಾಡ್ತಿದ್ಯಲ್ಲ ನನಗೆ. ಲೋ, ಎಲ್ಲರೂ ಹಬ್ಬದ ದಿನ ಹಬ್ಬ ಮಾಡ್ತಾ ಇದ್ರೆ ನಾನು ಮಾತ್ರ ಬ್ಲೌಸ್ ಹೊಳ್ಕೊಂಡು ಕೂತಿದ್ದೆ ಗೊತ್ತಾ? ಖುಷಿ ಪಡೆ, ಕೈ ತುಂಬ ಕೆಲಸ ಇದೆ ಅಂತ. ಅಲ್ಲ ಕಣೋ, ನೆಮ್ಮದಿನೇ ಇಲ್ಲ, ಇನ್ನು ಖುಷಿ ಎಲ್ಲಿಂದ ಬರುತ್ತೋ? ಲೇ, ಎಷ್ಟೋ ಜನ ಕೆಲಸ ಇಲ್ಲ ಅಂತ ಬಕ ಅಂತ ಬಾಯಿ ಬಡ್ಕೋತಾರೆ. ನೀನು ಕೈ ತುಂಬ ಕೆಲಸ ಇದ್ರೆ ಹಿಂಗೆ ಮಾತಾಡ್ತೀಯಲ್ಲ. ಅಲ್ಲ ಕಣೋ, ಓದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ನಾನು ಬ್ಲೌಸ್ ಹೊಲ್ದ್ರಾ ಅಂತ ಪ್ರಾಣ ತಿಂತಾರೆ ಗೊತ್ತಾ? ಒಳ್ಳೆ ಕ್ವಾಟ್ಲೆ ಕೊಡ್ತಿದ್ದಾರೆ ಅಂತೇಳಿ ನಿನಗೆ. ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನೆಮ್ಮದಿಯ ಕೈ ಮುಗಿಯೋಕ್ಕೂ ಬಿಡಲ್ಲ ಅಂತಾರೆ ಕಣೋ. ಮಂಗಳಾರತಿ ತಗೊಂಡ್ಮೇಲೆ ಬ್ಲೌಸ್ ಕೇಳ್ತಾರೆ, ತೀರ್ಥ ತಗೊಂಡ್ಮೇಲೆ ಸೀರೆ ಕೇಳ್ತಾರೆ. ಅಲ್ಲ, ದೇವಸ್ಥಾನದಲ್ಲೂ ಈ ಥರ ಕೇಳಿದ್ರೆ ನನಗೆ ಉರಿಯುತ್ತಾ ಇಲ್ವಾ, ನೀನೇ ಹೇಳು. ಅಲ್ಲ, ನೀನು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಬಂದು ಕೇಳ್ತಾರಪ್ಪ. ಅಲ್ಲ ಕಣೋ, ಮೊನ್ನೆ ಶಾಪಿಂಗ್ ಹೋಗಿದ್ನಾ, ಅಲ್ಲೂ ಕುಂಪು ಕಟ್ಕೊಂಡು ಬರ್ತಾರೆ, ನಂದು ಯಾವಾಗ ಕೊಡ್ತೀರಾ ಅಂತ. ಫುಲ್ಲು ಸೆಲೆಬ್ರಿಟಿ ಫೀಲ್ ಬರ್ತದಲ್ಲ ನಿನಗೆ. ನನಗಂತೂ ಸಾಕೋಗೋಗ್ಬಿಟ್ಟಿದೆ, ಏನು ಮಾಡೋದು ಅಂತ. ಅಲ್ಲ, ಹೋಟೆಲ್ಗೆ ಹೋಗು, ಪಾರ್ಕಿಗೆ ಹೋಗು, ಟ್ರೈನ್ಗೆ ಹೋಗು, ಬಸ್ಗೆ ಹೋಗು, ಎಲ್ಲೋದ್ರೂ ಬಂದು ಕೇಳ್ತಾರೆ ಕಣೋ. ಅಲ್ಲ, ನೀನು ಅವ್ರು ಕೇಳೋ ಮುಂಚೆನ ಹೊಲದ್ ಕೊಟ್ಬಿಟ್ರೆ ಅವ್ರು ಯಾರು ಬಂದು ಕೇಳಲ್ವಲ್ಲ. ಲೋ, ನನಗಿರೋದು ಎರಡೇ ಕೈ ಕಣೋ, ಊರವ್ರದ್ದೆಲ್ಲ ಒಲಿಯೋ ಅಷ್ಟೊತ್ತಿಗೆ ನನ್ನ ಕತೆ ಅಷ್ಟೇ. ಓಹೋ, ಹಂಗಾರ ಒಂದು ಕೆಲಸ ಮಾಡು. ನೀನು ಹೋಗ್ಬೇಕಿರೆ, ಹೊಲದಲ್ಲೆಲ್ಲ ನಡ್ಕೊ ಹೋಗ್ಬೇಕಿರೆ, ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಗ್ಬಿಡು, ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಲ್ಲ ಕಣೋ, ಮುಖ ಮುಚ್ಕೊಂಡು ಓಡಾಡೋಕ್ಕೆ ನಾನೇನು ಕಳ್ಳಿನ? ಮತ್ತೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಯಾರು ಇನ್ನು ಮುಂದೆ ಬಂದು ಬ್ಲೌಸ್ ಹೊಲಿದ್ರ ಅಂತ ಕೇಳಿದ್ರೆ ಸೂಜಿದಾರ ತಗೊಂಡು ಅವ್ರ ಬಾಯಿನ ಹೊಲಿದು ಬಿಡ್ತೀನಿ. ಖಿಲಾಡಿ ಜೋಡಿ.